ಜಾತಿಗಳ ಬಗ್ಗೆ ನೀನು ಮಾತಾಡ, ಆದ್ರ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ ಅಷ್ಟು ಧಮ್ ನಿನಗೆ ಎಲ್ಲಿಂದ ಬಂತು? ಅವ್ರು ಹಿಜಾಬ್ ಹಾಕ್ಯಂಬಂದ್ರ ನಿಮ್ಗೇನು ಪ್ರಾಬ್ಲಮ್ಮು? ಹಿಜಾಬ್ ಅಂದ್ರೆ ಏನು ಗೊತ್ತಾ? ಸ್ವಲ್ಪ ಸ್ಲೋ ಹೋಗೋಣ. ಒಂದು ಹೆಣ್ಮಕ್ಳನ್ನ ರಕ್ಷಣೆ ಮಾಡಂತ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ನನ್ನ ಪ್ರಕಾರ. ಯಾವ್ದ ಒಬ್ಬ ಪರ ಪುರುಷರದಾಗಿರ್ಬೋದು, ಯಾರ್ದಾಗಿರ್ಬೋದು, ಅವರ ಒಂದು ನೆರಳು ಕೂಡ ಆ ಹೆಣ್ಮಕ್ಳ ಮೇಲೆ ಬೀಳೋದಿಲ್ಲ, ರಕ್ಷಣೆ ಮಾಡ್ತೈತೆ ಅಂತ ಹೇಳ್ಬೋದು. ಈಗ ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಸೀತಾಮಾತೆ ತಲೆ ಮೇಲೆ ಹಿಂಗ ಸೆರಗ್ ಹಾಕ್ತಾರ, ಹೆಂಗೆ ಹಿಂಗ ಸೆರಗ್ ಹಾಕ್ತಾರ. ನೀವು ಅದನ್ನ ಪಾಲಿಸ್ರಲ್ಲ. ಕೊಳ್ಳೆಗೆ ಕಟ್ಕೊಂಡು ಹೋಗ್ತೀರಿ ನೀವೆಲ್ಲ, ಕೊಳ್ಳೆಗೆ ಕಟ್ಕೊಂಡು ಇದು ಶಾಲೆ ಹಾಕ್ಯಂಡ್ ಹೋಗ್ತೀರಿ, ಹೋರಾಟ ಮಾಡಕ್ ಹೋಗ್ತೀರಿ, ಇಲ್ಲ ಯಾವ್ದಾರ ಪಕ್ಷಕ್ಕೆ ನೀವು ಬೆಂಬಲ ಕೊಡಕತ್ತೀರಿ. ಯಾಕೆ ಬೇಕು ಈ ವಯಸ್ಸಿನಾಗ? ನೀವ್ ಯಾಕ ಆ ಜಾತಿ ಈ ಜಾತಿ ಅವ್ರ ಅದನ್ನ ಹಾಕಿದ್ರಿ ಇವ್ರ ಇದನ್ನ ಹಾಕಿದ್ರಿ ಅಂತಂದು ನಿಮ್ಮ ಭವಿಷ್ಯಕ್ಕೆ ನೀವ್ಯಾಕೆ ಕಲ್ಲಾಕೆಂತೀರಿ? ಬಿಟ್ಬಿಡ್ಬೇಕು ಈ ಗಲಾಟೆ ಜಗಳ. ಈ ಜಾತಿ ಜಾತಿ ಇರೋದೊಂದ ಜಾತಿ, ಮನುಷ್ಯ ಜಾತಿ, ಅದಕ್ಕಷ್ಟ ಬೆಲೆ ಕೊಡ್ಬೇಕು. ಹಿಂದೂ ಮುಸ್ಲಿಂ ಇವ್ರು ಕ್ರಿಶ್ಚಿಯನ್ ಇದೆಲ್ಲ ಬೇಡ, ಗಲಾಟೆನ ಮಾಡಬಾರ್ದು. ನಾವು ಬಂದಿದ್ದೆ ಅದಕ್ಕ ಭೂಮಿ ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಕ, ಸತ್ತ ಮೇಲೆ 4 ಜನ ನೆನೆಸಿ ಹೇಳಂತ ಕೆಲಸ ಮಾಡ್ಬೇಕು. ಕಂಡರ್ ಮಾತು ಕೇಳಿ ಜಗಳ ಮಾಡೋದು ಈ ವಯಸ್ಸಿನಾಗ ವಿದ್ಯಾಭ್ಯಾಸದ ಕಡೆ ಗಮನ ಬಿಟ್ಟು ಬೇರೆ ಇಲ್ದೇ ಇರೋದೆಲ್ಲ ವಿಷಯ ಸಂಬಂಧ ತಲೆಯಾಗಿ ಕೆಡ್ಸ್ಕೊಂತೀರಿ. ನಿಮ್ಗೆ ಎದಕ್ ಬೇಕು? ಇನ್ನು ಭವಿಷ್ಯ ಐತಿ ನಿಮ್ಗೆಲ್ಲ. ಎಷ್ಟು ಚಿಕ್ಕ ವಯಸ್ಸಿನಾಗ ಇಷ್ಟು ಜಗಳ ಮಾಡಿದ್ರೆ ಏನ್ ಸಾಧನೆ ಮಾಡ್ತೀರಿ ನೀವೆಲ್ಲ? ನನ್ನ ಕಡೆ ಉತ್ತರ ಇರೋದು ಇದೊಂದ. ಹಿಂದೂ ಸಂಪ್ರದಾಯ ಪ್ರಕಾರ ತಲೆ ಮೇಲೆ ನೀವು ಹಾಕ್ಯಂದಿರೋ ಕೊರಳು ಹಾಕ್ಯಂದಿರೋ ಶಾಲೆ ಏನೈತಿ, ಕೇಸರಿ ಶಾಲೆ, ಅದನ್ನ ತಲೆ ಮೇಲೆ ಹಾಕ್ಯಂಡ್ರ ಎಷ್ಟೋ ಗೌರವಿಸ್ತಾರ ನಮ್ಮನ್ನ ಅಂತ ನಾ ಹೇಳ್ಬಲ್ಲೆ. ಅಕ್ಕ ತಂಗಿ ಅಂದ್ರೆ ಅದನ್ನ ಬಿಟ್ಟು ನೀವು ಅವ್ರ ಹಿಜಾಬ್ ಹಾಕ್ಯಂಬಂದ್ರು ಇದು ಕರ್ನಾಟಕ, ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತಾರ. ಅವರು ಕನ್ನಡಿಗರ, ಭಾರತ್ ಮಾತೆ ಮಕ್ಕಳ. ನೀವ್ ಹೆಂಗ್ ಹುಟ್ಟಿರೋ ನಿಮ್ಮದು ಎಷ್ಟು ಕೊಡುಗೆಗಳದಾವೋ ಹಂಗ ಮುಸಲ್ಮಾನ್ದರ್ದು ಕೊಡುಗೆಗಳು ಬಹಳಷ್ಟು ಅದಾವು. ಹಿಸ್ಟ್ರಿಯಲ್ಲಿ ತೆಗದ್ ನೋಡ್ರಿ ಗೊತ್ತಾಗ್ತೈತಿ. ಯಾರೋ ಬೇಡದೇ ಇರೋರೆಲ್ಲ ಏನೇನ ಹೇಳ್ಕೊಡ್ತಾರಂತಂದ ಅದನ್ನೆಲ್ಲ ಮಾತಾಡ್ತಿರಲ್ಲ. ಈ ವಯಸ್ಸಿನಾಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಓದಿ ಉದ್ಧಾರ ಆಗ್ರಿ. ನಿಮ್ ತರ ನಾವು ಗಲಾಟೆ ಮಾಡ್ಕೊಂಡ್ ಜಗಳ ಮಾಡ್ಕೊಂಡ್ ಕುತ್ಕೊಂಡಿದ್ರ ಓದ್ತಾನೆ ಇರ್ಲಿಲ್ಲ ನಾವು. ಅದನ್ನ ತಲೆ ಮ್ಯಾಗ ಶರೀರಂತ ಅನ್ಕೊಂಡ್ ಹೊಚ್ಕೊಂಡ್ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ರಿ, ಒಳ್ಳೇದಾಗ್ತೈತಿ ನಿಮ್ಗ. ಯಾರ ಕಣ್ಣೆತ್ತಿ ನೋಡೋದಿಲ್ಲ, ಗೌರವಿಸ್ತಾರ ಇನ್ನೂ ಜಾಸ್ತಿ. ಜಾತಿಗಳ ಬಗ್ಗೆ ನೀನು ಮಾತಾಡ, ಆದ್ರ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ ಅಷ್ಟು ಧಮ್ ನಿನಗೆ ಎಲ್ಲಿಂದ ಬಂತು? ಯಾವ್ದ ಬಟ್ ಅಂತ ಅವ್ರಿಗೆ ಪರ್ಮನೆಂಟ್ ಗಂಡನೋ ಟೆಂಪರರಿ ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ. ಮೊದ್ಲ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ನಾನು ನೋಡ್ಕೆ, ಆಮೇಲೆ ನೀನು ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ನೀನು ಇನ್ನೊಬ್ಬರ ಹೆಂಡ್ರ ಬಗ್ಗೆ, ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ, ಇನ್ನೊಂದು ಜನಾಂಗದ ಬಗ್ಗೆ ಮಾತಾಡುವಂತೆ. ನಿಮ್ಮ ಮನೇಲಿ ಮೊದಲು ಸರಿ ಅದಾರ ನೋಡ್ಕ್ಯ. ಇನ್ನೊಬ್ಬರ ಬಗ್ಗೆ ನೀನೇನ್ ಮಾತಾಡ್ತೀಯ? ನಿನಗೆ ಯಾರು ಧೈರ್ಯ ಕೊಟ್ರ? ನಿನಗ ಅದನ್ನ ಅಧಿಕಾರ ಕೊಟ್ರ ಯಾರ? ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು ಮಾತಾಡಕ? ಹೆಣ್ಮಕ್ಳನ್ನ ಗೌರವಿಸ್ರಿ. ನಿನ್ನ ಹಡ್ದಕ್ಕೆ ಒಬ್ಬ ಹೆತ್ತ ತಾಯಿನ ಅನ್ನೋದನ್ನ ಮರಿಬೇಡ್ರಿ. ಇವತ್ತು ನಾಳೆ ಸಾಯಂತ ವಯಸ್ಸು ನಿನ್ನ ಬಾಯಾಗ ಬರೋ ಮಾತು ನೋಡಿದ್ರೆ ಪರ್ಮನೆಂಟ್ ಗಂಡನೋ ಅವ್ರಿಗೆ ಟೆಂಪರರಿ ಗಂಡನ ಅಂತೀಯಲ್ಲ. ನಿನ್ನ ಹೆಂಡ್ರಿಗೆ ಮತ್ತ ನಿಮ್ಮ ಅಕ್ಕ ತಂಗಿಯರ್ಗೆ ಪರ್ಮನೆಂಟ್ ಗಂಡ ಅದನ್ನ ಮೊದ್ಲ ನೋಡ್ಕ. ಇನ್ನೊಬ್ರ ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ. ಏನೋ ಸರ್ಕಾರ ಬಂದೈತಿ ಎಲ್ಲಾ ಜನಾಂಗಕ್ಕ, ಅವ್ರ ಧರ್ಮ ಏನೈತಿ ಅದನ್ನ ಪಾಲಿಸ್ಲಿ ಅಂತಂದ ಅವ್ರಿಗೆ ಪರ್ಮಿಷನ್ ಕೊಟ್ಟವ. ನಿಮ್ಗೇನ ಎಲ್ಲಾ ಕಡೆ ಮೆಣಸಿನಕಾಯಿ ಇಟ್ಟಂಗ ಉರಿಯಾಕತೈತಿ? ಅದನ್ನ ಗೌರವಿಸ್ರಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ನಿರ್ಧಾರ ತಗೊಂಡಿದ್ರ ಅದನ್ನ 1000 ಸಾರಿ ವಿಚಾರ ಮಾಡಿ ತಗೊಂಡಿರ್ತಾರ. ರಾಜ್ಯದ ಜನರ ಒಳಿತಿಗಾಗಿ ಅದನ್ನ ಮಾಡಿರ್ತಾರ ಹೊರತು ಕೆಟ್ಟದಕ್ಕೆ ಯಾವತ್ತೂ ಮಾಡೋದಿಲ್ಲ. ನಾನು ಹಣಿ ಮೇಲೆ ಕುಂಕುಮ ಹಚ್ತಾನೆ ಬಿಡ್ತಾನೆ, ಅದನ್ನ ನೀ ಏನ್ ಕೇಳ್ತಿದಿ? ಹಣಿ ಮೇಲೆ ಸಿಂದೂರು ಇಟ್ಕೊಂತೇನೆ ನಾನು. ಮೊದ್ಲಿನ ಹೆಂಡತಿ ಮೇಲೆ ಹಣಿ ಮೇಲೆ ಕುಂಕುಮತೆ ನೋಡ್ಕೆ ಹೋಗು. ನನಗೇನ್ ಬುದ್ಧಿ ಹೇಳಕ್ ಬರ್ತಿ? ಮಾಡಕ್ ಕೆಲ್ಸ ಇರಲ್ಲ ಫಾಲ್ತು ನನ್ನ ಮಕ್ಳ. ಇಲ್ದೇ ಇವ್ರು ಕಾಮೆಂಟ್ ಹೊಡ್ಕೊಂಡ್ ಕುತ್ಕೊಂಡಿರಲ್ಲ. ನಾನ್ ಮಾತಾಡೋದು ಪ್ರತಿ ಒಂದು ಪ್ರಶ್ನೆ ಕೂಡ, ನಾನು ಹಾಕೋ ಪ್ರಶ್ನೆ ಆಗಿರ್ಬೋದು, ಮಾತಾಡೋ ಒಂದ್ ಮಾತಾಗಿರ್ಬೋದು, ಅವು ಸರಿಯಾಗೇ ಇರ್ತಾವ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಮೊದ್ಲ ನಿಲ್ಲಿಸ್ರಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಅದಾರ,
ಇನ್ನೊಬ್ರು ಹೆಣ್ಮಕ್ಳಿಗೆ ಮುಸಲ್ಮಾನ್ದಾರ ಹೆಣ್ಮಕ್ಳಿಗೆ ಗಂಡುಗಳು ಪರ್ಮನೆಂಟ್ ಇರ್ತಾರ ಅಂತ ಮಾಡಿದಿರಾ ಅಂತೀರಿ. ನೀ ನೋಡಕ್ ಹೋಗಿದ್ದೆ ನೀನ? ಏನ್ ಮಾತಾಡ್ತೀಯ? ಹೆಣ್ಣು ಮಕ್ಳಂದ್ರೆ ಎಲ್ಲಾರು ಬಂದ್ರ ಹೆಣ್ಣನ್ನ ಗೌರವಿಸೋ ಮೊದ್ಲ ಮುಟ್ಟಾಳ.